ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಯೋಗ ಭಾಗ 1, ಸಂಚಿಕೆ 39, ಪುಟ ಸಂಖ್ಯೆ 234. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಗುರುದೇವರ ಮಾತುಗಳು ಆಕಾಶವಾಣಿಯಂತೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಆಧ್ಯಾತ್ಮಿಕ ಪ್ರಗತಿಯ ಕ್ಷೇತ್ರದಲ್ಲಿ ಪವಿತ್ರ ಚಿತ್ತಕ್ಕೆ ಬಹಳ ಮಹತ್ವವಿರುತ್ತದೆ. ಯಾವುದೇ ಕೆಟ್ಟ ಅಥವಾ ನಕಾರಾತ್ಮಕ ಆಲೋಚನೆಯು ಚಿತ್ತವನ್ನು ಅಪವಿತ್ರಗೊಳಿಸುತ್ತದೆ. ಪವಿತ್ರವಾದ ಚಿತ್ತವು ಒಂದು ಪವಿತ್ರ ಶರೀರದಲ್ಲಿ ಮಾತ್ರ ವಾಸವಾಗಿರಲು ಸಾಧ್ಯ. ಕ್ಷೀಣಗೊಂಡ ಶರೀರವು ಚಿತ್ತವನ್ನು ಕ್ಷೀಣಿಸುತ್ತದೆ. ಚಿತ್ತವು ಮೂಲಾಧಾರ ಚಕ್ರದೊಂದಿಗೆ ಸಂಬಂಧ ಹೊಂದಿದೆ. ಈ ಮೂಲಾಧಾರ ಚಕ್ರದ ಸ್ಥಾನವು ಶರೀರದಲ್ಲಿ ಮೂತ್ರದ್ವಾರ ಹಾಗೂ ಮಲದ್ವಾರದ ಮಧ್ಯದಲ್ಲಿ ಇರುತ್ತದೆ. ಶರೀರದೊಳಗೆ ಹೊಕ್ಕ ಕೆಟ್ಟ ಶಕ್ತಿಯನ್ನು ಈ ಚಕ್ರದ ಮೂಲಕ ಭೂಮಿ ತತ್ವಕ್ಕೆ ಹೊರಹಾಕಬಹುದಾಗಿದೆ. ಈ ಚಕ್ರವು ಶರೀರದ ವಿಸರ್ಜನೆಯ ಸ್ಥಾನದ ಮೇಲೆ ನಿಯಂತ್ರಣ ಹೊಂದಿದೆ. ಈ ಚಕ್ರವು ಶರೀರದ ಮಲಮೂತ್ರವಲ್ಲದೆ ವಿಚಾರಗಳ ಮಲವನ್ನು ಹೊರಗೆ ಎಸೆಯುವ ಕಾರ್ಯವನ್ನು ಮಾಡುತ್ತದೆ. ಈ ಚಕ್ರವು ಶರೀರ ಹಾಗೂ ಚಿತ್ತದ ಶುದ್ಧೀಕರಣ ಕಾರ್ಯವನ್ನು ಮಾಡುತ್ತದೆ. ಇದು ಒಂದು ಶಕ್ತಿ ಸ್ಥಾನವಾಗಿದೆ. ಶರೀರವು ಯಾವುದೇ ಹೊಸ ಶಕ್ತಿಯನ್ನು ಗ್ರಹಣ ಮಾಡಿಕೊಳ್ಳುವ ಮೊದಲು ಶರೀರವನ್ನು ಶುದ್ಧೀಕರಿಸುವುದು ಅತ್ಯಂತ ಅವಶ್ಯವಾಗಿದೆ. ಈ ಚಕ್ರವನ್ನು 7 ವರ್ಷಗಳ ಸತತ ಆಧ್ಯಾತ್ಮಿಕ ಸಾಧನೆಯ ಮೂಲಕ ಶುದ್ಧೀಕರಿಸಬಹುದಾಗಿದೆ. ನಾನು 7 ಚಕ್ರಗಳ ಮೇಲೆ ಪ್ರತಿಯೊಂದಕ್ಕೂ 7 ವರ್ಷಗಳ ಸಾಧನೆಯನ್ನು ಮಾಡಿ 49 ವರ್ಷಗಳ ಸತತ ಸಾಧನೆಯಿಂದ ನನ್ನ ಚಕ್ರಗಳನ್ನು ಶುದ್ಧೀಕರಿಸಿಕೊಂಡಿದ್ದೇನೆ. ಈ ಸಾಧನೆ ಸಾಮಾನ್ಯ ಮನುಷ್ಯರಿಂದ ಮಾಡಲು ಸಾಧ್ಯವಿಲ್ಲ. ಯಾವ ಮನುಷ್ಯನಲ್ಲಿ ಪೂರ್ಣ ಧರ್ಮನಿಷ್ಠೆ ಇದೆಯೋ, ಯಾವ ಮನುಷ್ಯ ಈ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದುವ ಏಕಮಾತ್ರ ಗುರಿ ಇಟ್ಟುಕೊಂಡಿರುತ್ತಾನೋ ಅಂತಹ ವ್ಯಕ್ತಿ ಮಾತ್ರ ಈ ಬಗೆಯ ಸಾಧನೆಯಲ್ಲಿ ಸಫಲತೆಯನ್ನು ಹೊಂದಲು ಸಾಧ್ಯ. ಗುರುಗಳು ಈ ಬಗ್ಗೆ ಹೇಳುತ್ತಲೇ ಇದ್ದರು. ನನ್ನ ಮೂಲಾಧಾರ ಚಕ್ರದಲ್ಲೂ ಸ್ಪಂದನದಂತಹ ಭಾವನೆ ಉಂಟಾಯಿತು. ಇದ್ದಕ್ಕಿದ್ದ ಹಾಗೆ ನನ್ನ ದೇಹದ ಉಷ್ಣತೆಯು ಹೆಚ್ಚಾದಂತೆ ಅನಿಸಿತು. ಎಷ್ಟು ಬಿಸಿಯಾಯಿತೆಂದರೆ ನಾನು ಉರಿಯುವ ಕೆಂಡದ ಮೇಲೆ ಕುಳಿತಿರುವಂತೆ ಅನಿಸತೊಡಗಿತು. ಆದರೂ ನನಗೆ ಅಲ್ಲಿದ್ದ ಎದ್ದೇಳಲು ಮನಸ್ಸೇ ಆಗಲಿಲ್ಲ. ಅದು ಒಂದು ವಿಚಿತ್ರ ಸ್ಥಿತಿಯಾಗಿತ್ತು. ನಿಧಾನವಾಗಿ ಆ ಕಂಪನ ಚಕ್ರಾಕಾರದಲ್ಲಿ ತಿರುಗಲಾರಂಭಿಸಿತು. ಎಲ್ಲ ತಾಪವು ಮೂಲಾಧಾರ ಚಕ್ರದ ಮೂಲಕ ಪೃಥ್ವಿಯೊಳಗೆ ಹೋಗುತ್ತಿತ್ತು. ಪುನಃ ನಾನು ಧ್ಯಾನ ಸ್ಥಿತಿಯನ್ನು ತಲುಪಿದೆ. ನಾನು ಧ್ಯಾನದಿಂದ ಹೊರಬಂದಾಗ ಹೊತ್ತು ಸುಮಾರಾಗಿ ಕಳೆದು ಹೋಗಿತ್ತು. ಗುರುದೇವರು ಬೆಂಕಿ ಹಚ್ಚಲು ಕಟ್ಟಿಗೆಗಳನ್ನು ಜೋಡಿಸುತ್ತಿದ್ದರು. ನಾನು ಅವರಿಗೆ ಸಹಾಯ ಮಾಡಿದೆ. ಹಾಗೆಯೇ ಗುರುದೇವರು ತಮ್ಮ ಮಾತನ್ನು ಆರಂಭಿಸಿದರು. ನನ್ನ ಸತತ ಸಾಧನೆಯ ಫಲವಾಗಿ ನನ್ನೊಳಗೆ ಯಾವುದೋ ಅಜ್ಞಾತ ದೇವಶಕ್ತಿಗಳು ವಿಕಸನಗೊಂಡಿವೆ. ಈಗ ನಾನು ಬಹಳ ಮುದುಕನಾಗಿರುವುದರಿಂದ ನಾನು ಪಡೆದ ಈ ಶಕ್ತಿಗಳು ಈಗ ಯಾವುದೇ ಹೆಚ್ಚಿನ ಉಪಯೋಗಕ್ಕೆ ಬೇಕಾಗಿಲ್ಲ. ನಾನು ನನ್ನ ಜೀವನದ ಉದ್ದೇಶವನ್ನು ಪೂರ್ಣಗೊಳಿಸಿರುವೆ. ನನ್ನ ಆಧ್ಯಾತ್ಮ ಸಾಧನೆಯ ಅವಧಿಯಲ್ಲಿ ಈ ಆಂತರಿಕ ಶಕ್ತಿಗಳು ವಿಕಸನಗೊಂಡಿವೆ. ನಮ್ಮ ಶರೀರದಲ್ಲಿ ಬಹಳಷ್ಟು ದೇವಶಕ್ತಿಗಳಿವೆ. ಎಲ್ಲಿಯವರೆಗೆ ನಮ್ಮ ಚಿತ್ತ ಹೊರಗೆ ಉಳಿದುಕೊಳ್ಳುತ್ತದೆಯೋ ಅಲ್ಲಿಯವರೆಗೆ ಆ ದೇವಶಕ್ತಿಗಳು ವಿಕಾಸಗೊಳ್ಳುವುದಿಲ್ಲ.
ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಾಧಾರಣ ನರನಿಂದ ನಾರಾಯಣನಾಗಬಲ್ಲ ಎಲ್ಲ ಸಂಭವವೂ ಅಡಗಿರುತ್ತದೆ. ಈ ಅವಕಾಶ ಪ್ರತಿಯೊಬ್ಬನಿಗೂ ಸಮಾನವಾಗಿ ಉಪಲಬ್ಧವಾಗಿದೆ. ನಾವು ಧ್ಯಾನ ಮಾಡುವಾಗ ನಮ್ಮ ಚಿತ್ತವು ಒಳಗೆ ಹೋಗುತ್ತದೆ. ಚಿತ್ತ ಅಂತರ್ಮುಖಿಯಾದಾಗ ಈ ಶಕ್ತಿಗಳು ಒಂದೊಂದಾಗಿ ಗೋಚರವಾಗುತ್ತವೆ. ಈ ಶಕ್ತಿಗಳನ್ನು ವಿಕಾಸಗೊಳಿಸಲು ಒಂದು ಜನ್ಮ ಸಾಕಾಗುವುದಿಲ್ಲ. ಇದು ಒಂದು ಆಧ್ಯಾತ್ಮಿಕ ಉತ್ಕ್ರಾಂತಿಯ ಪ್ರಕ್ರಿಯೆಯಾಗಿದ್ದು ಎಲ್ಲವೂ ನಿಧಾನವಾಗಿ ಉಂಟಾಗುತ್ತದೆ. ನಾನು ಈಗ ಎಲ್ಲಿವರೆಗೆ ತಲುಪಿರುವೆನೋ ಅದಕ್ಕಿಂತಲೂ ಮುಂದಿನ ಹಂತಕ್ಕೆ ಹೋಗಬೇಕೆಂದು ನನಗೆ ಇಚ್ಛೆ ಇತ್ತು. ಆದರೆ ಈಗ ನಿನ್ನ ಮೂಲಕ ಉನ್ನತ ಶಿಖರವನ್ನು ತಲುಪಲು ಸಾಧ್ಯವಿದೆ. ಅದಾದ ನಂತರ ಸಾಧಿಸಲು ಏನೂ ಉಳಿಯುವುದಿಲ್ಲ. ನನ್ನ ಜೀವಿತ ಕಾಲದಲ್ಲಿ ಸಾಕಷ್ಟು ಸಮಯವಿಲ್ಲದೆ ಅದನ್ನು ತಲುಪಲಾಗಲಿಲ್ಲ. ಆದರೆ ನನ್ನ ಆಶೆ ಏನೆಂದರೆ ನೀನು ನಿನ್ನ ಜೀವಿತ ಕಾಲದಲ್ಲಿ ಆ ಉಚ್ಚ ಸ್ಥಿತಿಯನ್ನು ತಲುಪಬೇಕು. ಈ ನನ್ನ ಕೊನೆಯ ಇಚ್ಛೆಯನ್ನು ಈಡೇರಿಸುವೆಯಾ? ನಾನು ಭಾವಾವೇಶದಿಂದ ಉತ್ತರಿಸಿದೆ. ಗುರುದೇವರೇ, ಯಾವ ಉಚ್ಚ ಶಿಖರವನ್ನು ತಲುಪುವುದರ ಬಗ್ಗೆ ಮಾತನಾಡುತ್ತಿದ್ದೀರಿ? ನನಗೆ ಏನೂ ತಿಳಿಯಲೊಲ್ಲದು. ನಿಮಗೆ ತಲುಪಲು ಸಾಧ್ಯವಾಗದ ಸ್ಥಿತಿಯನ್ನು ನನಗೆ ತಲುಪಿಸಲು ಇಚ್ಛಿಸುತ್ತಿರುವಿರಿ. ನನ್ನ ಈ ನಾನು ಎಂಬುದು ಇಲ್ಲಿಯೇ ಕಳಚಿಕೊಳ್ಳಬೇಕು. ನೀವು ಆ ಉಚ್ಚ ಶಿಖರವನ್ನು ತಲುಪಬೇಕು. ನನ್ನ ಜೀವನವು ಕೊನೆಗೊಳ್ಳಬೇಕೇ ಹೊರತು ನಿಮ್ಮ ಜೀವನವಲ್ಲ. ಇಂದಿನಿಂದ ನಾನು ನಾನಾಗಿರಲು ಸಾಧ್ಯವಾಗದೆ ನೀವು ಆಗಿ ಇರಬೇಕೆಂದು ಆಶೀರ್ವದಿಸಿ ಗುರುಗಳೇ. ಈ ದಿನ ನನ್ನ ಪೂರ್ಣ ಅಸ್ತಿತ್ವವನ್ನು ನಿಮ್ಮ ದಿವ್ಯ ಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ನಾನಿನ್ನು ನಾನಾಗಿರದೆ ನೀವಾಗಿರ ಬಯಸುತ್ತೇನೆ. ಈ ದಿನದಿಂದ ನನ್ನ ಜೀವನದ ಪ್ರತಿ ಕ್ಷಣವು ನಿಮ್ಮ ಇರುವಿಕೆಯಲ್ಲೇ ಕಳೆಯಬೇಕು. ಇವತ್ತಿನಿಂದ ನೀವು ಮಾತ್ರ ಜೀವಂತವಾಗಿರಬೇಕು. ದಯವಿಟ್ಟು ನನ್ನ ಅಹಮ್ಮನ್ನು ಕೊನೆಗೊಳಿಸಿ. ಇಂದಿನಿಂದ ನಾನು ನನ್ನ ಸಂಪೂರ್ಣ ಜೀವನವನ್ನು ನಿಮ್ಮ ರೂಪದಲ್ಲಿ ಕಳೆಯಲು ಬಯಸುತ್ತಿರುವೆ. ನಾನು ಎಂಬುದನ್ನು ನಿಮಗೊಪ್ಪಿಸುತ್ತಿರುವೆ. ಜನರು ಪರಮಾತ್ಮನಿಗೆ ಹೂಗಳನ್ನು ಅರ್ಪಿಸುತ್ತಾರೆ, ಆದರೆ ನಾನು ನನ್ನ ಅಹಮ್ಮನ್ನು ನಿಮಗೊಪ್ಪಿಸುತ್ತಿರುವೆ. ದಯವಿಟ್ಟು ಎಲ್ಲವನ್ನು ಸ್ವೀಕರಿಸಿ ಎಂದು ಹೇಳುತ್ತಾ ನಾನು ಅಳಲಾರಂಭಿಸಿದೆ. ಬೆಳಗ್ಗೆ ಎದ್ದಾಗ ನನ್ನ ಇಡೀ ಶರೀರ ಹಗುರವಾದ ಹಾಗೆ ಅನಿಸುತ್ತಿತ್ತು. ಇಡೀ ಬೆಳಗಿನ ಜಾವವು ಪ್ರಸನ್ನತೆಯಿಂದ ಕೂಡಿದ್ದು ನನ್ನ ಸುತ್ತಲೂ ಶಾಂತವಾದ ವಾತಾವರಣವಿತ್ತು. ಗುರುದೇವರು ಧ್ಯಾನದಲ್ಲಿ ಕುಳಿತಿದ್ದರು. ಹಾಗಾಗಿ ನಾನು ಹೊಳೆಗೆ ಸ್ನಾನ ಮಾಡಲು ಹೊರಟೆ. ಇತ್ತೀಚೆಗೆ ನದಿಯ ದಂಡೆಯು ನನ್ನ ಪ್ರಿಯವಾದ ಸ್ಥಳವಾಗಿತ್ತು. ನದಿಯಿಂದ ವಾಪಸ್ಸಾದಾಗ ನಾನು ಒಂದು ದಾರಿಯನ್ನು ಹಾಯ್ದು ಬರಬೇಕಾಗಿತ್ತು. ಅಲ್ಲಿ ದೊಡ್ಡ ಹಾಗೂ ಚಿಕ್ಕ ಗೋಲಾಕಾರದ ಕಲ್ಲುಗಳಿದ್ದವು. ಅವುಗಳು ಸುಂದರವಾದ ಕಲ್ಲುಗಳಾಗಿದ್ದವು. ವರ್ಷಗಟ್ಟಲೆ ನೀರಿನ ಹೊಡೆತಕ್ಕೆ ಒಳಗಾಗಿ ಆ ಕಲ್ಲುಗಳು ಗೋಲವಾಗಿ ನುಣುಪಾಗಿ ಮಾರ್ಪಟ್ಟಿದ್ದವು. ಸದಾ ನೀರು ಅವುಗಳ ಮೇಲೆ ಹೊಡೆಯುತ್ತಾ ಹರಿಯುತ್ತಾ ಇದ್ದ ಕಾರಣ ಅವುಗಳ ಚೈತನ್ಯ ಶಕ್ತಿಯು ವೃದ್ಧಿಯಾಗಿತ್ತು. ಅಲ್ಲಿ ಕೆಲವು ಹಳದಿ ಬಣ್ಣದ ಕಲ್ಲುಗಳು, ಬಿಳಿ ಬಣ್ಣದ ಕಲ್ಲುಗಳು, ಕಪ್ಪು ಕಲ್ಲುಗಳು, ಕೆಂಪು ಕಲ್ಲುಗಳು ಹಾಗೂ ಹಸಿರು ಕಲ್ಲುಗಳು ಇದ್ದವು. ಕೆಲವು ಕಲ್ಲುಗಳು ಗಾಜಿನಂತೆ ಹೊಳೆಯುತ್ತಿದ್ದವು. ನಾನು ಕೆಲವು ಕಪ್ಪು ಕಲ್ಲುಗಳನ್ನು ಹಾಗೂ ಸಾಲಿಗ್ರಾಮ ಕಲ್ಲುಗಳನ್ನು ಆಯ್ದುಕೊಂಡೆ. ಪ್ರತಿದಿನ ಅವುಗಳನ್ನು ಬೇರೆ ಬೇರೆ ಆಕಾರಗಳಲ್ಲಿ ಜೋಡಿಸುವುದು ನನ್ನ ಆಟವಾಗಿತ್ತು. ಈ ಕಲ್ಲುಗಳೇ ನನ್ನ ಸಹಪಾಠಿಗಳಾಗಿದ್ದವು. ಅವುಗಳು ನನ್ನ ಸ್ನೇಹಿತರಾಗಿದ್ದವು. ಹಾಗೆಯೇ ಅವುಗಳೊಂದಿಗೆ ಇರುವುದೆಂದರೆ ನನಗೆ ಪ್ರಿಯವಾಗಿತ್ತು. ನನ್ನ ಇಡೀ ದಿನ ಕಳೆದು ಹೋಗುವುದೇ ಗೊತ್ತಾಗುತ್ತಿರಲಿಲ್ಲ. ಹಲವಾರು ಮೀನುಗಳು ನನ್ನ ಸ್ನೇಹಿತರಾದವು. ನಾನು ಕೆಲವು ವಿಶಿಷ್ಟ ಬೀಜಗಳನ್ನು ಆಯ್ದು ತಂದು ಅವುಗಳಿಗೆ ತಿನ್ನಲು ಕೊಡುತ್ತಿದ್ದೆ. ಅವುಗಳು ಆ ಬೀಜಗಳನ್ನು ತಿನ್ನುತ್ತಿದ್ದವು. ಈ ಪ್ರಯೋಗದ ಮೂಲಕ ಮೀನುಗಳು ಬೀಜಗಳನ್ನು ತಿನ್ನುತ್ತವೆ ಎಂಬುದನ್ನು ಕಲಿತುಕೊಂಡೆ. ಇಲ್ಲಿ ಎಲ್ಲವನ್ನು ಪ್ರಾಯೋಗಿಕವಾಗಿಯೇ ಕಲಿಯಬೇಕಾಗಿತ್ತು. ನಾನು ಸ್ನಾನ ಮಾಡಲು ಹೋದಾಗ ಅಲ್ಲಿ ತುಂಬ ಮೀನುಗಳು ಒಟ್ಟಾಗುತ್ತಿದ್ದವು. ನಾನು ಸ್ನಾನ ಮಾಡುವಾಗ ನನಗೆ ಕಚಗುಳಿ ಇಟ್ಟಂತಾಗುತ್ತಿತ್ತು. ಅವುಗಳು ಹೀಗೆ ನನ್ನೊಂದಿಗೆ ಆಡುತ್ತಿದ್ದವು. ನನಗೆ ಆಯಾಸವಾದಾಗ ನಾನು ದೊಡ್ಡ ಬಂಡೆಕಲ್ಲುಗಳ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಿದ್ದೆ.
ಅಲ್ಲಿ ನೀರಿನ ಅಕ್ಕಪಕ್ಕದಲ್ಲಿ ಎಲ್ಲಿಯೂ ವೃಕ್ಷಗಳು ಇರಲಿಲ್ಲ. ನನಗೆ ಸ್ನಾನ ಮಾಡಲು 3-4 ನಿರ್ದಿಷ್ಟ ಸ್ಥಳಗಳಿದ್ದವು. ಎಷ್ಟು ಸಮಯವಿತ್ತೋ ಅದಕ್ಕನುಸಾರವಾಗಿ ನಾನು ಆ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೆ. ಗುರುದೇವರು ಧ್ಯಾನ ಮಾಡುವಾಗ ನಾನು ಸ್ವಲ್ಪ ದೂರದ ಸ್ಥಳಗಳಿಗೆ ಹೋಗಿ ಸ್ನಾನ ಮಾಡಿ ಬರುತ್ತಿದ್ದೆ. ದೂರದ ಸ್ಥಳಗಳನ್ನು ಆಯ್ಕೆ ಮಾಡಿದಾಗ ನಾನು ಕುಟೀರಕ್ಕೆ ತಲುಪುವಾಗ ಸಂಜೆಯಾಗುತ್ತಿತ್ತು. ಕೆಲವು ಕಡೆಗಳಲ್ಲಿ ಹಳದಿ ಬಣ್ಣದ ಒಂದು ವನಸ್ಪತಿಯು ನದಿಯ ದಂಡೆಯ ಬಂಡೆಕಲ್ಲುಗಳ ಮೇಲೆ ಬೆಳೆದುಕೊಂಡಿರುತ್ತಿದ್ದವು. ಅದು ಎಲ್ಲಿ ಬೇಕೆಂದರಲ್ಲಿ ಬೆಳೆಯುತ್ತಿರಲಿಲ್ಲ. ಅವುಗಳನ್ನು ಕಂಡಾಗಲೆಲ್ಲ ನಾನು ಅದನ್ನು ತಿನ್ನುತ್ತಿದ್ದೆ. ನಾನು ಸಣ್ಣ ಬಿದಿರಿನ ತುಂಡನ್ನು ತೆಗೆದುಕೊಂಡು ಅದರಲ್ಲಿ ಕಲ್ಲುಗಳನ್ನು ತುಂಬಿಸಿ ಅದರ ಒಂದು ತುದಿಯನ್ನು ಎಲೆಗಳಿಂದ ಕಟ್ಟಿ ಒಂದು ಒಳ್ಳೆಯ ವಾದ್ಯ ನುಡಿಸುವ ಸಾಧನವನ್ನು ತಯಾರಿಸುತ್ತಿದ್ದೆ. ಬಿದಿರು ಒಂದು ಒಳ್ಳೆಯ ಬುಡುಬುಡಿಕೆಯಾಗಿತ್ತು. ಈ ರೀತಿಯ ವಾದ್ಯಗಳನ್ನು ಬಹಳಷ್ಟು ಸಂಖ್ಯೆಯಲ್ಲಿ ಮಾಡಿ ಇದನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಣ್ಣಿನಲ್ಲಿ ಹೂತಿಡುತ್ತಿದ್ದೆ. ಅಲ್ಲಿ ಬೇರೆ ಜನರಿಲ್ಲದ ಕಾರಣ ಹೀಗೆ ಏನಾದರೂ ಇಟ್ಟರೆ ದಿನಗಟ್ಟಲೆ ಹಾಗೆ ಉಳಿದುಕೊಳ್ಳುತ್ತಿತ್ತು. ಪೂರ್ವ ದಿಕ್ಕಿನ ಕಡೆ ನೋಡಿದಾಗ ಹಿಮದಿಂದ ಕೂಡಿದ ದೊಡ್ಡ ಬೆಟ್ಟಗಳು ಕಾಣುತ್ತಿದ್ದವು. ಮಧ್ಯಾಹ್ನದ ಹೊತ್ತಿಗೆ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದುದರಿಂದ ಅದನ್ನು ನೇರವಾಗಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ನದಿಯಲ್ಲಿ ಮೀನುಗಳೊಂದಿಗೆ ಏಡಿಗಳನ್ನು ನೋಡಬಹುದಾಗಿತ್ತು. ಮೀನುಗಳು ಹೆಚ್ಚಾಗಿ ಕಪ್ಪು ಬಣ್ಣದ್ದಾಗಿದ್ದವು. ನೀರಿನಲ್ಲಿ ಸಮಯ ಕಳೆಯುವಾಗ ಹಿತವೆನಿಸುತ್ತಿತ್ತು. ಇಡೀ ದಿನವೇ ಕಳೆದು ಹೋಗುವುದು ನನಗೆ ಗೊತ್ತಾಗುತ್ತಿರಲಿಲ್ಲ. ನಾನು ಮೀನುಗಳೊಂದಿಗೆ ಕಲ್ಲುಗಳೊಂದಿಗೆ ಮಾತನಾಡುತ್ತಿದ್ದೆ. ಈ ರೀತಿ ಮಾತನಾಡುವುದರಿಂದ ನನಗೆ ತುಂಬ ಸಂತೋಷವಾಗುತ್ತಿತ್ತು. ನೀರಿನಲ್ಲೇ ತುಂಬ ಹೊತ್ತು ಕಳೆಯುತ್ತಿದ್ದುದರಿಂದ ನನಗೆ ತುಂಬ ಹಸಿವಾಗುತ್ತಿತ್ತು. ಅದೊಂದು ಬೇರ್ಪಟ್ಟ ಒಂಟಿ ದ್ವೀಪವಾಗಿತ್ತು. ಪ್ರಾಕೃತಿಕ ಸೌಂದರ್ಯದಿಂದ ತುಂಬಿದ್ದ ಆ ಸ್ಥಳದಲ್ಲಿ ಪ್ರಕೃತಿಯೊಂದಿಗೆ ವಿಲೀನಗೊಂಡಾಗ ಸಮಯವು ಲೆಕ್ಕಕ್ಕೆ ಸಿಗದೆ ಜಾರಿ ಹೋಗುತ್ತಿತ್ತು. ನಾನು ಸೂರ್ಯನನ್ನು ಗಮನಿಸುವ ಮೂಲಕ ಸಮಯ ಎಷ್ಟಿರಬಹುದೆಂದು ಗ್ರಹಿಸುತ್ತಿದ್ದೆ. ಇನ್ನೊಂದು ರೀತಿಯಲ್ಲಿ ವೃಕ್ಷಗಳ ನೆರಳಿನ ಆಕಾರವನ್ನು ನೋಡಿ ಇಲ್ಲಿಯವರೆಗೆ ನೆರಳು ಬಿದ್ದರೆ ಅದು ಮಧ್ಯಾಹ್ನದ ಸಮಯ, ಇಲ್ಲದಿದ್ದರೆ ಅದು ಸಂಜೆಯ ಸಮಯವೆಂದು ಊಹಿಸುತ್ತಿದ್ದೆ. ಈ ಬಗೆಯಾಗಿ ಸಮಯ ಎಷ್ಟಾಗಿದೆ ಎಂದು ಬಹುತೇಕ ಅಂದಾಜು ಮಾಡುತ್ತಿದ್ದೆ. ನಿಖರವಾದ ಸಮಯವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಅಲ್ಲಿ ಇರಲಿಲ್ಲ. ರಾತ್ರಿ ಹೊತ್ತು ಸಮಯವನ್ನು ತಿಳಿಯಲು ಆಕಾಶವನ್ನು ನೋಡುತ್ತಾ ಅಳೆಯುತ್ತಾ ಅಂದಾಜು ಮಾಡಬಹುದಾಗಿತ್ತು. ಇದನ್ನು ಚಂದ್ರನ ಇರುವಿಕೆ ಮತ್ತು ಚಂದ್ರನ ಆಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಬಹುದಾಗಿತ್ತೇಕೆಂದರೆ ಹುಣ್ಣಿಮೆಯ ರಾತ್ರಿ ಮತ್ತು ಅಮಾವಾಸ್ಯೆಯ ರಾತ್ರಿ ಬೇರೆ ಬೇರೆಯಾಗಿ ಇರುತ್ತದೆ. ಹಾಗೆಯೇ ಚಂದ್ರ ಉದಯಿಸುವ ಸಮಯವು ಹಾಗೂ ಕತ್ತಲಾಗುವ ಸಮಯವು ಅದಕ್ಕನುಸಾರವಾಗಿ ಇರುತ್ತದೆ. ಹುಣ್ಣಿಮೆಯ ರಾತ್ರಿಯಲ್ಲಿ ನದಿಯ ನೀರಂತೂ ಬಹಳ ಸುಂದರವಾಗಿ ಕಾಣಿಸುತ್ತಿತ್ತು. ಒಂದು ದಿನ ಬೆಳಗ್ಗೆ ಗುರುದೇವರು ಒಮ್ಮೆಲೆ ಮಾತನ್ನು ಆರಂಭಿಸಿದರು. ನಮ್ಮ ಶರೀರದಲ್ಲಿ ಅಗಾಧ ಸಾಮರ್ಥ್ಯವಿದೆ, ಆದರೆ ನಮಗೆ ಅದನ್ನು ವಿಕಾಸಗೊಳಿಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಮನಸ್ಸು ಪವಿತ್ರವಾಗಿದ್ದರೆ ಮುಂದೆ ನಡೆಯುವ ಘಟನೆಗಳನ್ನು ತಿಳಿದು ಪೂರ್ವಭಾವಿಯಾಗಿ ಅಂತಹ ಸಂದರ್ಭಗಳನ್ನು ಎದುರಿಸಲು ನಾವು ಸಾಕಷ್ಟು ತಯಾರಿ ಮಾಡಿಕೊಳ್ಳಬಹುದು. ಘಟನೆಗಳು ಘಟಿಸುವ ಮುನ್ನವೇ ನಮಗೆ ಅದರ ಅರಿವು ಸ್ವಾಭಾವಿಕವಾಗಿ ಉಂಟಾಗುವುದರಿಂದ ಹಾಗೂ ಅವುಗಳನ್ನು ನಮಗೆ ತಿಳಿಸುವ ಶಕ್ತಿಗಳು ಸಹಜ ಶಕ್ತಿಗಳಾಗಿರುವುದರಿಂದ ಅದಕ್ಕಾಗಿ ನಾವು ಯಾವುದೇ ವಿಶೇಷ ಸಾಧನವನ್ನು ಬಳಸುವ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸನ್ನು ಶುದ್ಧವಾಗಿ ಇರಿಸಿಕೊಳ್ಳುವುದರಿಂದ ಪ್ರಕೃತಿಯಲ್ಲಿ ಉಂಟಾಗುವ ಘಟನೆಗಳ ಬಗ್ಗೆ, ಘಟನೆ ಘಟಿಸುವ ಸಾಧ್ಯತೆ ಬಗ್ಗೆ ನಮ್ಮ ಚಿತ್ತದಿಂದ ಕಂಡುಹಿಡಿಯಬಹುದು. ಭೂಕಂಪದ ಬಗ್ಗೆ, ಬರಬಹುದಾದ ಪ್ರವಾಹದ ಬಗ್ಗೆ ಪೂರ್ವಭಾವಿಯಾಗಿ ತಿಳಿಯಬಹುದಲ್ಲದೆ ಈ ಘಟನೆಗಳು ಎಷ್ಟು ಹೊತ್ತಿಗೆ ಉಂಟಾಗಬಹುದೆಂದು ಸಮಯವನ್ನು ನಿಖರವಾಗಿ ಗ್ರಹಿಸಲು ಸಾಧ್ಯವಿದೆ. ಭೂಕಂಪ, ಪ್ರವಾಹ, ಬಿರುಗಾಳಿಗಳು ಯಾವತ್ತೂ ಒಮ್ಮಿಂದೊಂಬಲೇ ಉಂಟಾಗುವುದಿಲ್ಲ. ಅವುಗಳು ಘಟಿಸುವ ಮುನ್ನ ಒಂದು ಬಗೆಯ ವಾತಾವರಣ ತಯಾರಾಗುತ್ತದೆ. ಸಾಮಾನ್ಯ ಮನುಷ್ಯನಿಗೆ ಈ ವಾತಾವರಣ ಏನೆಂಬುದನ್ನು ಊಹಿಸಲು ಸಾಧ್ಯವಾಗುವುದಿಲ್ಲ.
ಹಾಗಾಗಿ ಅವನಿಗೆ ಬಿರುಗಾಳಿ, ಭೂಕಂಪ ಇತ್ಯಾದಿ ಆಕಸ್ಮಿಕವಾಗಿ ಉಂಟಾದಂತೆ ಅನಿಸುತ್ತದೆ. ವಾಸ್ತವದಲ್ಲಿ ಯಾವುದು ಆಕಸ್ಮಿಕವಾಗಿ ಉಂಟಾಗುವುದಿಲ್ಲ. ಭೂಕಂಪ ಉಂಟಾಗುವ ಮುನ್ನ ಭೂಮಿಯ ಚೈತನ್ಯ ಶಕ್ತಿಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ. ಈ ಬದಲಾವಣೆ ಭೂಮಿಯ ಗುರುತ್ವಾಕರ್ಷಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ರೀತಿ ಬಿರುಗಾಳಿ ಬರುವ ಮುನ್ನವೂ ಆಗುತ್ತದೆ. ಬೀಸುವ ಗಾಳಿಯ ಮಾದರಿಯಲ್ಲಿ ಪರಿಣಾಮ ಉಂಟಾಗುತ್ತದೆ. ಹಾಗೆಯೇ ಪ್ರವಾಹ ಉಂಟಾಗುವ ಮುನ್ನ ಧಾರಾಕಾರ ಮಳೆ ಇರುತ್ತದೆ. ಮಳೆಯನ್ನು ಮೋಡಗಳಿಂದ ಊಹಿಸಬಹುದು. ಮೋಡಗಳ ಅಧ್ಯಯನ ಮಾಡುವುದರಿಂದ ಬೇಕಾದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಬಹುದು. ಆನೆ, ಇಲಿಗಳಂತಹ ಪ್ರಾಣಿಗಳು ಮನುಷ್ಯರಿಗಿಂತ ಸೂಕ್ಷ್ಮ ಜೀವಿಗಳಾಗಿವೆ. ಹಾಗಾಗಿ ಪ್ರಕೃತಿಯಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಅವು ಪೂರ್ವಭಾವಿಯಾಗಿ ಗ್ರಹಿಸಿಕೊಳ್ಳುತ್ತವೆ. ಅವುಗಳು ತಮ್ಮ ಜ್ಞಾನವನ್ನು ಅನುಭವಗಳಿಂದ ಹೆಚ್ಚಿಸಿಕೊಳ್ಳುತ್ತವೆ. ಇದೇ ಮನುಷ್ಯ ಹಾಗೂ ಪ್ರಾಣಿಗಳ ಮಧ್ಯೆ ಇರುವ ವ್ಯತ್ಯಾಸ. ಮನುಷ್ಯರು ಯಾವಾಗಲೂ ಯೋಚಿಸುತ್ತಿರುತ್ತಾರೆ, ಆದರೆ ಪ್ರಾಣಿಗಳು ಹಾಗೆ ಮಾಡುವುದಿಲ್ಲ. ಮನುಷ್ಯ ತನ್ನ ಕಳೆದು ಹೋದ ಕಾಲ ಹಾಗೂ ಭವಿಷ್ಯದ ಜೀವನ ಬಗ್ಗೆ ವ್ಯರ್ಥವಾಗಿ ಯೋಚಿಸುತ್ತಾ ತನ್ನಲ್ಲಿರುವ ಚೈತನ್ಯ ಶಕ್ತಿಯನ್ನೆಲ್ಲ ನಷ್ಟ ಮಾಡಿಕೊಳ್ಳುತ್ತಾನೆ. ಆದ್ದರಿಂದಲೇ ಧ್ಯಾನವು ಈ ರೀತಿಯಾಗಿ ಅನಗತ್ಯವಾಗಿ ಉಪಯೋಗಿಸಲ್ಪಟ್ಟು ನಷ್ಟ ಹೊಂದುವ ಚೈತನ್ಯ ಶಕ್ತಿಯನ್ನು ಉಳಿಸಿಕೊಳ್ಳುವ ಮಾರ್ಗವಾಗಿದೆ. ಈ ಉಳಿಸಿಕೊಂಡ ಚೈತನ್ಯ ಶಕ್ತಿಯಿಂದ ತನ್ನೊಳಗೆ ಸುಪ್ತ ಸ್ಥಿತಿಯಲ್ಲಿರುವ ಶಕ್ತಿಯನ್ನು ಎಚ್ಚರಗೊಳಿಸಲು ಮನುಷ್ಯನಿಗೆ ಸಾಧ್ಯವಾಗುತ್ತದೆ. ಕುಂಡಲಿನಿ ಶಕ್ತಿಯು ಮನುಷ್ಯನ ದೇಹದಲ್ಲಿರುವ ಒಂದು ಅದ್ಭುತ ಶಕ್ತಿ. ಆದರೆ ಮನುಷ್ಯನಿಗೆ ಅದರ ಅರಿವಿಲ್ಲ. ಇದು ಪರಮಾತ್ಮನ ಶಕ್ತಿ. ಈ ಶಕ್ತಿಯನ್ನು ಎಚ್ಚರಗೊಳಿಸಿದಾಗ ಮನುಷ್ಯನೊಳಗೆ ಇರುವ ಉಳಿದೆಲ್ಲ ಶಕ್ತಿಗಳು ಎಚ್ಚರಗೊಳ್ಳುತ್ತವೆ. ಅದನ್ನು ಹೀಗೆ ಹೇಳಬಹುದಾಗಿದೆ: ಮನುಷ್ಯನೊಳಗೆ ಇರುವ ಎಲ್ಲ ಶಕ್ತಿ ಸಾಮರ್ಥ್ಯದ ಜನ್ಮದಾತೆಯೇ ಈ ಕುಂಡಲಿನಿ ಶಕ್ತಿ. ಇದು ಪರಮಾತ್ಮನ ಶಕ್ತಿ. ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯುವ ಅವಕಾಶ ಸಿಗದಿದ್ದರೆ ಈ ಶಕ್ತಿಯನ್ನು ಜಾಗೃತಗೊಳಿಸಲು ಸಾಧ್ಯವಿಲ್ಲ. ಹಲವಾರು ಶಕ್ತಿಗಳನ್ನು ಇದು ತನ್ನೊಂದಿಗೆ ಸೇರಿಸಿಕೊಂಡು ವಾಹಕವಾಗಿರುವ ಕಾರಣ ಈ ಶಕ್ತಿಯನ್ನು ನಮ್ಮೊಳಗಿರುವ ಪರಮಾತ್ಮನ ಸಾಮೂಹಿಕ ಶಕ್ತಿಯಿಂದ ಮಾತ್ರ ಜಾಗೃತಗೊಳಿಸಬಹುದಾಗಿದೆ. ಮನುಷ್ಯ ತನ್ನ ಸ್ವಂತ ಪ್ರಯತ್ನದಿಂದ ಅದನ್ನು ಜಾಗೃತಗೊಳಿಸಲು ಸಾಧ್ಯವಿಲ್ಲ. ಪರಮಾತ್ಮನಲ್ಲೂ ಒಂದು ವಿಶಿಷ್ಟ ಗುಣಲಕ್ಷಣವಿದೆ. ಪರಮಾತ್ಮನನ್ನು ಬಲವಂತದಿಂದ ಗೆಲ್ಲಲು ಸಾಧ್ಯವಿಲ್ಲಬೇಕೆಂದರೆ ನಾವು ಹರಿಸುವ ಎಲ್ಲ ಪ್ರಯತ್ನಗಳು ಶಾರೀರಿಕ ಹಂತದಲ್ಲಿರುತ್ತದೆ. ಆದರೆ ಪರಮಾತ್ಮ ಎಂಬುದು ನಮ್ಮ ಆತ್ಮಸ್ತರದಲ್ಲಿರುವ ಸಾಮೂಹಿಕ ಶಕ್ತಿಯಾಗಿರುವ ಪರಮಾತ್ಮನ ಅನುಗ್ರಹವನ್ನು ಶಾರೀರಿಕ ಹಂತದ ಪ್ರಯತ್ನದಿಂದ ಪಡೆಯಲು ಹೇಗೆ ಸಾಧ್ಯ? ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.